ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ BK ಹರಿಪ್ರಸಾದ್ ಬಿಜೆಪಿಯವರು ನಮ್ಮ ಮೇಲೆ ಹಲ್ಲೆ ಮಾಡೋ ಪ್ರಯತ್ನವನ್ನು ಮೊಟ್ಟೆಯೆಲ್ಲ ತಂದಿದ್ರು ಅಂತ ಹೇಳಿ ಮಾಧ್ಯಮಕ್ಕೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಅಪ್ಪಟ ಸುಳ್ಳು. ಅಲ್ಲಿ ಸುಮಾರು 100 CCTV ಕ್ಯಾಮ್ರಾ ಇದೆ. ಪೊಲೀಸರು ಇದ್ದರು, ಪೊಲೀಸರು ಕ್ಯಾಮ್ರಾಗಳು ಇದ್ವು. ತನಿಖೆ ಮಾಡಲಿ. ನಮ್ಮ ವೆಹಿಕಲ್ಲನ್ನು ಬಸ್ಸನ್ನು ಕಾಂಗ್ರೆಸ್ ಆಫೀಸ್ ಮುಂದೆ ಬರೋಕ್ಕೆ ಹೇಳಿದವರು ನೀವೇ ತಾನೇ. ಬಸ್ ಇದ್ದಕ್ಕಿದ್ದಂಗೆ ಕೆಟ್ಟು ನಿಂತಿದ್ದು ಕಾಂಗ್ರೆಸ್ ಆಫೀಸಿಂದ ನಿಮ್ಮ ಆದೇಶದ ಮೇಲೆ ತಾನೆ. ಹರಿಪ್ರಸಾದ್ ಅವರು ಹೇಳಿದ್ದಾರೆ ಸೆಲ್ಫ್ ಡಿಫೆನ್ಸ್ ಅಂತಂದರೆ, ಅಂದರೆ ಪೊಲೀಸರ ಮೇಲೆ ನಂಬಿಕೆ ಇಲ್ಲ. ಅಂದರೆ ಕರ್ನಾಟಕದಲ್ಲಿ ಪೊಲೀಸರು ಸತ್ತೋಗಿದ್ದಾರಾ? ಪೊಲೀಸ್ ಇಲಾಖೆ ಸತ್ತೋಗಿದೆಯಾ? ಪೊಲೀಸ್ ಇಲಾಖೆ ಸತ್ತೋಗಿದ್ರೆ ನೀವು ಸೆಲ್ಫ್ ಡಿಫೆನ್ಸ್ ನೀವೇ ಮಾಡ್ಕೊಳ್ತೀನಿ ಅಂತ ಹೇಳ್ಬೇಕಾಯ್ತು. ನಿಮ್ಮದೇ ಕಾಂಗ್ರೆಸ್ ಸರ್ಕಾರ, ನೀವೇ ಹೇಳ್ತಾ ಇದ್ದೀರಾ, ಕಾಂಗ್ರೆಸ್ ಸರ್ಕಾರನೇ ಹೇಳ್ತಾ ಇದ್ದೀರಾ ಪೊಲೀಸ್ ಇಲಾಖೆ ಸತ್ತೋಗಿದೆ ಅಂತ ಹೇಳಿ ಹೇಳ್ದಂಗೆ ಒಪ್ಕೊಂಡಂಗೆ ಆಯ್ತಲ್ಲ ನಿಮಗೆ. ನೀವು ಯಾವುದೇ ತನಿಖೆ ಮಾಡಿ ನಾವು ಸಿದ್ಧ ಇದ್ದೀರಿ. ನಿಮ್ಮ ತಾಕತ್ತಿದ್ರೆ ಯಾವುದೇ ತನಿಖೆ ಮಾಡಿ ನಾವು ಸಿದ್ಧ ಇದ್ದೀರಿ. ಇದು ಪೂರ್ವ ನಿಯೋಜಿತ BJP ನಾಯಕರನ್ನು ಕೊಲೆ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದೀರಾ. ಇದಕ್ಕೆ ತನಿಖೆ ಅಲ್ಲ, ಏನು ಬೇಕಾದರೂ ತನಿಖೆಗೆ ನಾವು ಸಿದ್ಧ ಇದ್ದೀರಿ. ಕಾಂಗ್ರೆಸ್ ಆಫೀಸಿಂದನೇ ಬಂದಿರೋವಂಥ ವಿಡಿಯೋ, ಎಲ್ಲ ವಿಡಿಯೋಗಳು ಕಾಂಗ್ರೆಸ್ ಆಫೀಸಿಂದ ಮೊಟ್ಟೆ ತಂದಿರೋ ವಿಡಿಯೋಗಳು ಎಲ್ಲ ಇದೆ. ಲಾಂಗ್ ತಂದಿರೋದು, ಕೋಟ್ಗಳು ಕರಿ ಕೋಟ್ ಹಾಕ್ಕೊಂಡು ಬಂದು ಹೊಡೆದಿರೋವಂಥದ್ದು ಎಲ್ಲನೂ ಕೂಡ ಇಲ್ಲೇ ಇದೆ. ಅದರಿಂದ ಇದನ್ನು ಮರೆಮಾಚಕ್ಕೆ ಸಾಧ್ಯ ಇಲ್ಲ. ನಾನು ಮಾಧ್ಯಮದ ಸ್ನೇಹಿತರಿಗೆ ವಿನಂತಿ ಮಾಡ್ತೀನಿ, ದಯವಿಟ್ಟು ಇದನ್ನು ಎಕ್ಸ್ಪೋಸ್ ಮಾಡಿ. ಯಾರು ಹೊಡೆದ್ರು ಅಂತ ಎಕ್ಸ್ಪೋಸ್ ಮಾಡಿ. ನಾವು ತನಿಖೆಗೆ ರೆಡಿ ಇದ್ದೀವಿ. ತನಿಖೆನೇ ಬೇಡ, ಮಾಧ್ಯಮದವರೇ ಇದನ್ನು ಆ ವಿಡಿಯೋ ಬಂದಿರೋವಂಥ CCTV ಕ್ಯಾಮ್ರಾಗಳು ಏನೇನಿದೆ ಅದನ್ನು ಫುಟೇಜ್ಗಳನ್ನು ತೊಗೊಂಡ್ರೆ ಯಾರು ಹೊಡೆದ್ರು, ಯಾರು ಹಲ್ಲೆ ಮಾಡಿದ್ರು, ಆ ರೂಟಲ್ಲಿ ಬರೋಕ್ಕೆ ಯಾರು ಡೈರೆಕ್ಷನ್ ಕೊಟ್ಟರು, ಅಲ್ಲಿ ಏಕಾಏಕಿ ಬಸ್ ಹೆಂಗೆ ನಿಂತೋಯ್ತು, ಹೆಂಗೆ ಹಲ್ಲೆ ಮಾಡಿದ್ರು ಎಲ್ಲನ ಕೂಡ ಬಯಲಿಗೆ ಬರಲಿ, ಸತ್ಯ ಗೊತ್ತಾಗಲಿ. ಕರ್ನಾಟಕದಲ್ಲಿರೋದು ಕೊತ್ವಾಲ್ ರಾಮಚಂದ್ರ ರೌಡಿ, ಗ್ರೇಟ್ ರೌಡಿ ಅವರ ಶಿಷ್ಯಂದರು ಇರುವಂಥದ್ದು. ಇದು ಕೊತ್ವಾಲ್ ಸರ್ಕಾರ. ಇದರ ವಿರುದ್ಧ ನಮ್ಮ ಹೋರಾಟ ಮುಂದುವರಿದೆ.